ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮರ್ಡರ್ ನಡೆದಿದೆ. ಒಬ್ಬ ಯುವಕ, ಆತನ ಹೆಸರು ಮಲ್ಲಿಕ್ ಅಂತ, ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಸಲೂನಿಗೆ ಅಂತ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಒಂದು ಗುಂಪು ಬಂದು ಚಾಕು ಚುಚ್ಚಿ ಮಲ್ಲಿಕ್ನನ್ನ ಸಾಯಿಸಿದೆ. ಇದರ ಹಿಂದೆ ಗ್ಯಾಂಗ್ ವಾರ್, ಅಂದರೆ ಒಂದು ಗ್ಯಾಂಗನ್ನು ಕಂಡ್ರೆ ಇನ್ನೊಂದು ಗ್ಯಾಂಗಿಗೆ ಆಗಿ ಬರೋದಿಲ್ವಲ್ಲ, ಆ ರೀತಿಯ ದುಶ್ಮನಿಗೆ ಈ ಕೊಲೆ ನಡೆದಿರಬಹುದಾ ಅನ್ನೋಂಥ ಅನುಮಾನಗಳು ಉಟ್ಕೊಂಡಿದ್ದಾವೆ. ಹಾಗಾದರೆ ಈ ಕೊಲೆಗೆ ಅಸಲಿ ಕಾರಣ ಏನು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದೇನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಮತ್ತೊಂದು ಮರ್ಡರ್ ನಡೆದಿದೆ. ಮಲಿಕ್ ಜಾನ್ ಅನ್ನೋ ಯುವಕ ಮಂಟೂರು ರಸ್ತೆಯಲ್ಲಿರೋ ಸಲೂನ್ಗೆ ಅಂತ ಹೋಗಿರ್ತಾನೆ. ಇವನ ಜೊತೆಗೆ ಇನ್ನೂ ಒಂದಿಬ್ರು ಯುವಕರು ಇದ್ರು ಅಂತ ಹೇಳಲಾಗ್ತಾ ಇದೆ. ಸಲೂನ್ಗೆ ಹೋದಾಗ ಈ ಮಲಿಕ್ ಅಂಗಡಿ ಎದುರು ನಿಂತ್ಕೊಂಡಿರ್ತಾನೆ. ಆಗ ಇದ್ದಕ್ಕಿದ್ದಂಗೆನೆ ಒಂದಿಷ್ಟು ಜನ ಬರ್ತಾರೆ. ಏಕಾಏಕಿ ಬಂದವರೇ ಮಲ್ಲಿಕ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಚಾಕುವಿನಿಂದ ಚುಚ್ಚಿ ಅವನ ಜೊತೆಗಿದ್ದ ಇನ್ನೊಬ್ಬನ ಮೇಲೂ ಅಟ್ಯಾಕ್ ಮಾಡಿ ಓಡಿ ಹೋಗ್ತಾರೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಮಂಟೂರು ರಸ್ತೆಯಲ್ಲಿ ಮಲ್ಲಿಕ್ ಅನ್ನೋ ಯುವಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ತಕ್ಷಣ ಇವರನ್ನು ಕಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಮಲ್ಲಿಕ್ ಉಸಿರು ನಿಂತೋಗಿದೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ಇನ್ನೊಬ್ಬ ಯುವಕ ಗಂಭೀರವಾಗಿ ಗಾಯಗೊಂಡು ಅಡ್ಮಿಟ್ ಆಗಿದ್ದಾನೆ. ಅವನ ಹೆಸರು ಜಾಕೀರ್ ಏನೋ ಇದೆ. ಅವನಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಇನ್ನು ಮಲ್ಲಿಕ್ನ ಹೊಡೆಯೋದಿಕ್ಕೆ 15ರಿಂದ 20 ಜನ ಬಂದಿದ್ರಂತೆ. ಅಂದರೆ ಇದು ಪಕ್ಕ ಪ್ರೀ ಪ್ಲಾನ್ ಮರ್ಡರ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಕೊಲೆ ಬಗ್ಗೆ ಮೃತ ಮಲ್ಲಿಕ್ನ ತಂದೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದು वो मेरे बेटे को कौन चाकू मारे, तलवार से मारे है, वो मेरा बेटे का डेथ हुआ। वो कौन मारे, उनको जल्द से जल्द अरेस्ट करो, उनको क्या सजा देने का। जो मेरा बेटे को जाल से मारे, 25 साल का है। वो कई के बारे में क्या मालूम नहीं। वो मेडिकल के पास ठहरे थे, वो 20 जने आको उसे मार को छोड़े। वो क्या मुझे मालूम नहीं हो। ये वे के बाद में मुझे मालूम पड़ा ऐसा तुम्हारे बेटे को किमसी लग गई बोलो। तो मैं यहाँ आया किमसी में आए तक बोले तो वो डेथ होगा। हाँ 20 लोग आते हैं। ये 8 पौने 8 बजे आ रहा है। हाँ उधर मेरा बेटा बड़ा बेटा हो, ಹೆಲ್ದಿಯಾಗಿ ಫಿಟ್ ಆಗಿ ಒಳ್ಳೆ ಹ್ಯಾಂಡ್ಸಮ್ ರೀತಿ ಇದ್ದವರು ಹೀಗೆ ಬೀದಿಯನ್ನು ಆದರೆ ತುಂಬ ಕಷ್ಟ. ಈಗ ಮರ್ಡರ್ ಆಗಿರೋ ಮಲಿಕ್ನ ಹಿಸ್ಟರಿ ಏನಿದೆಯೋ ಅದು ಆ ಮಾಹಿತಿ ನನಗಂತೂ ಇಲ್ಲ. ಆದರೆ ಆ ಮಲ್ಲಿಕ್ ತಂದೆಯ ಮಾತುಗಳನ್ನು ಕೇಳ್ತಾ ಇದ್ದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮೀಡಿಯಾಗಳ ಜೊತೆ ಮಾತಾಡುವಾಗ ಅವರ ಮಾತಲ್ಲಿ ದುಃಖ ಉಮ್ಮಳಿಸಿ ಬರ್ತಾ ಇತ್ತು. ಆದ್ರೂ ತಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದಹಾಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಮರ್ಡರ್ ಆಗಿರೋ ಮಲ್ಲಿಕ್ ಹುಬ್ಬಳ್ಳಿಯ ನಟೋರಿಯಸ್ ರೌಡಿ ಶೀಟರ್ MD ದಾವೂದ್ನ ಸಹಚರ ಆಗಿದ್ದಂತೆ. ಯಾವುದಾದ್ರೂ ಕೇಸಲ್ಲಿ ಅಸೋಸಿಯೇಟ್ ಆಗಿದ್ನೇನೋ ಆ ಇನ್ಫಾರ್ಮೇಷನ್ ಇನ್ನೂ ಸಿಕ್ಕಿಲ್ಲ, ಪೊಲೀಸ್ ಮೂಲಗಳಿಂದನೂ ಬಂದಿಲ್ಲ. ಈ ಕೊಲೆ ಬಗ್ಗೆ ಕಮಿಷನರ್ ಎನ್ ಶಶಿಕುಮಾರ್ ಮಾತಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. 8 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವನ ಮೇಲೆ ಸ್ವಲ್ಪ ಕೆಲವು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಅವನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟರ್ಸು ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಈ ವ್ಯಕ್ತಿ ಯಾರು ಇಂಜೂರ್ಡ್ ಆಗಿದ್ದಾನೆ, ಅವನು ಮತ್ತು ಆರೋಪಿತರ ನಡುವೆ ಕೆಲ ತಿಂಗಳುಗಳಿಂದ ವೈಷಮ್ಯ ಇತ್ತು ಅನ್ನೋಂಥದ್ದು ತಿಳಿದು ಬಂದಿದೆ. ಮತ್ತು ಅವರೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದಂಥವ್ರೆ, ಒಂದೇ ಏರಿಯಾದವರು, ಸ್ವಲ್ಪ ಬೇರೆ ಬೇರೆ ಸ್ಥಳೀಯವಾಗಿ ಬೇರೆ ಬೇರೆ ಏರಿಯಾದವರು, ಪರಸ್ಪರ ಒಬ್ಬರು ಪರಿಚಯ ಇದ್ದಂಥವ್ರೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಆರೋಪಿಗಳು ಯಾರು ಅನ್ನೋದು ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳು ಮತ್ತು ಅಲ್ಲಿನ ಕೆಲವು ಮುಖಂಡರು ಹೇಳ್ತಾ ಇದ್ದಾರೆ. ಅವ್ರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಅಗತ್ಯ ಕಾನೂನು ಕೈಗೊಳ್ಳಲಾಗುತ್ತೆ. ಸರ್, ಎಷ್ಟು ಜನ ಇಂಜೂರಿ? ಈಗ ಸದ್ಯಕ್ಕೆ ಇವಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಬ್ಬರು ಇಂಜೂರಿ ಆಗಿದ್ದಾರೆ. ಇನ್ನೊಬ್ಬರು ತಾವು ನೋಡಿದ್ರಲ್ಲ, ಅವರು ಆ ಆಂಗ್ಸೈಟಿಲಿ ಸ್ವಲ್ಪ ಸುಸ್ತಾಗಿ ತಲೆ ಸುತ್ತು ಬಂದಂಗೆ ಆಗಿತ್ತು. ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಅವ್ರು ಸ್ಟೇಬಲೈಸ್ ಆಗಿದ್ದಾರೆ. ಅವ್ರಿಗೇನು ಇಂಜುರೀಸ್ ಆ ಥರ ಏನಿಲ್ಲ. ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನಿಗೆ ಇಂಜುರಿ ಆಗಿರುವಂಥದ್ದು ಕಂಡು ಬಂದಿದೆ. ಸ್ವಲ್ಪ ತೀವ್ರತರವಾದ ಇಂಜುರೀಸು ಆಗಿದೆ. ಇವರೆಲ್ಲ ಏನು ಮೊದಲ ಕ್ರಿಮಿನಲ್ ಆಕ್ಟಿವಿಟೀಸ್ ಹೇಳ್ತಾರೆ, ಅದೆಲ್ಲ ಪರಿಶೀಲನೆ ಮಾಡಬೇಕು. ಇವಾಗ ಆರೋಪಿಗಳು ಯಾರು ಅನ್ನುವಂಥದ್ದು ಹೆಸರುಗಳು ಅಥವಾ ಸ್ವಲ್ಪ ನಿರ್ದಿಷ್ಟವಾಗಿ ಇಂತಿಂಥವ್ರು ಅನ್ನೋಂಥದ್ದು ಗೊತ್ತಿಲ್ಲ. ಅಲ್ಲೇನು ಡೀಟೇಲ್ಸ್ ಸಿಗುತ್ತೆ ಮತ್ತು ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು
ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಲಾಗುತ್ತೆ. ಕಮಿಷನರ್ ಎನ್ ಶಶಿಕುಮಾರ್ ಹೇಳ್ತಾ ಇದ್ದಾರೆ ಗ್ಯಾಂಗ್ ವಾರ್ ಆಗಿದ್ದರ ಬಗ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಅಂತ. ಆದರೆ ಅಲ್ಲಿಯ ಯುವಕರು ಹೇಳೋ ಪ್ರಕಾರ ಶ್ಯಾಮ್ ಜಾಧವ್ ರವಿ ಜಾಧವ್ ಮಾಡಿಸಿರೋ ಮರ್ಡರ್ ಇದು. ನಾನು ಸುಮಾರು 3-4 ತಿಂಗಳ ಹಿಂದೆ ಒಂದು ಎಪಿಸೋಡ್ ಮಾಡಿದ್ದೆ. ಅದರಲ್ಲಿ ಹುಬ್ಬಳ್ಳಿಯ MD ದಾವೂದ್ ಮತ್ತು ಶ್ಯಾಮ್ ಜಾಧವ್ ನಡುವಿನ ಗ್ಯಾಂಗ್ ವಾರ್ ಬಗ್ಗೆ ಮಾತಾಡಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ನಲ್ಲೂ ಪಿನ್ ಮಾಡಿರ್ತೀನಿ, ಆಸಕ್ತರು ನೋಡ್ಬೋದು. ಆ ಎಪಿಸೋಡ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ಮೊದಲ 2 ನಿಮಿಷ ಆಡಿಯೋ ಮ್ಯೂಟ್ ಆಗಿದೆ. ಅದಾದಮೇಲೆ ಸರಿ ಇದೆ, ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಈಗ ಏನಂತಂದರೆ ಹುಬ್ಬಳ್ಳಿಯಲ್ಲಿ MD ದಾವೂದ್ ಮತ್ತು ಶ್ಯಾಮ್ ಜಾಧವ್ ನಡುವೆ ಆಗಾಗ ತಿಕ್ಕಾಟ ನಡೀತಾನೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. 3-4 ತಿಂಗಳ ಹಿಂದೆ ಎರಡೂ ಕಡೆಯವರು ಲಾಂಗ್ ಹಿಡ್ಕೊಂಡು ಜಗಳ ಮಾಡ್ಕೊಂಡಿದ್ರು. ಈಗ ನೋಡಿದರೆ MD ದಾವೂದ್ಗೆ ಸಹಚರನಾಗಿದ್ದ ಮಲ್ಲಿಕ್ನನ್ನ ಶ್ಯಾಮ್ ಜಾಧವ್ ಕಡೆಯವರೇ ಹೊಡೆದಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಲ್ಲಿಯ ಯುವಕರು ಮಾತಾಡಿದ್ದಾರೆ, ಒಮ್ಮೆ ನೋಡ್ಕೊಂಬನ್ನಿ. ಶ್ಯಾಮ್ ಜಾಧವ್ ಎಲ್ಲ ಮಾಡ್ಸಾಕ್ತದ್ರಿ ಇದು. ರವಿ ಜಾಧವ್, ಶ್ಯಾಮ್ ಜಾಧವ್, ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್, ಬಾಲ್ಯ ಬಂಗಾರ ಬಾಲ್ಯ ಹಾಕಿವ ಎಲ್ಲಾರ ಅದಾರಿ ಇದ್ರಾಗ. ಗಂಡಿಗಿರಿ ಸಾಹೇಬ ಕಂಪ್ಲೇಂಟ್ ಕೊಟ್ರ ಅವ್ರ ಮ್ಯಾಗ ಕಂಪ್ಲೇಂಟ್ ತಗೊಂಡಿಲ್ಲ ರೀ. ಮೊನ್ನೆ ಹೇಳಿನಿ ಗಂಡಿಗಿರಿ ಸಾಹೇಬ್ಗೆ ನಾ ಏನಂತೀನಿ, ಸರ್ ಹಿಂಗ್ ಮಾಡತ್ತಾರ ಸರ್, ಏನು ಮಾಡಿಲ್ಲ, ನಾವು ಏನ್ ಬಿಟ್ಟಿಲ್ಲ. ಇವರು ತಾನ ಇದ್ ಮಾಡಿ ಕೇಸಿ ಇವ್ರು ಇದ್ ಮಾಡ್ತಾರ ಸರ್, ಹುಡುಗರ್ಗೆ ಹೊಡ್ಯಾಕ್ತಾರ ಸರ್ ಅಂತ ಹೇಳಿದ ಕೂಡಲೇ ಸಾಹೇಬ್ ಏನಂತ ನಮ್ಗ ಅವ್ರು ಬಾಳ ಒಜ್ಜಿ ಬಿಡ್ತಾರ್ರಿ ನಿಮ್ಗ ಅಂತ ಸಾಹೇಬ್, ಗಂಡಿಗಿರಿ ಸಾಹೇಬ್. ಇಲ್ಲಿ ಯುವಕರು ಮಾತಾಡ್ತಾ ಜಾಧವ್ ಗ್ಯಾಂಗ್ನವರೇ ಅಟ್ಯಾಕ್ ಮಾಡಿದ್ದಾರೆ, ಅವರೇ ಮಲ್ಲಿಕ್ನನ್ನ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೆಂಡಿಗೇರಿ ಸಾಹೇಬ ಅಂತೇಳಿ ಪೊಲೀಸರ ಮೇಲೂ ಆರೋಪ ಮಾಡಿದ್ದಾರೆ. ಪೊಲೀಸರ ಕುಮ್ಮಕ್ಕಿನಿಂದಾನೇ ಈ ಮರ್ಡರ್ ನಡೆದಿದೆ ಅನ್ನೋದು ಆ ಯುವಕರ ಆರೋಪ. ನನಗೆ ಆಶ್ಚರ್ಯ ಏನಂತಂದರೆ ಎನ್ ಶಶಿಕುಮಾರ್ ಅಂತ ಟಫ್ ಕಾಫ್ ಇರೋ ಜಾಗದಲ್ಲಿ ಪದೇ ಪದೇ ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವಲ್ಲ, ಅದೇ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಅದರಲ್ಲೂ ಈ ಯುವಕರನ್ನು ನೋಡಿದರೆ ನೇರವಾಗಿ ಯಾರೋ ಒಬ್ಬ ಪೊಲೀಸ್ ಮೇಲೇ ಆರೋಪ ಮಾಡ್ತಾ ಇದ್ದಾರೆ. ನೋಡ್ರಿ, ಗಂಡ ಹೆಂಡತಿಯನ್ನು ಕುತ್ತಿಗೆ ಇಸ್ಕಿ ಕೊಂದಿದ್ದನ್ನು ಪೊಲೀಸರ ಫೇಲ್ಯೂರ್ ಅಂತ ಹೇಳೋದಕ್ಕಾಗೋದಿಲ್ಲ. ಹೆಂಡತಿ ಗಂಡನಿಗೆ ವಿಷ ಹಾಕಿ ಸಾಯಿಸಿದ್ಲು ಅಂತ ಪೊಲೀಸರು ಅಲ್ಲೇನೂ ಮಾಡೋದಕ್ಕಾಗೋದಿಲ್ಲ. ಇತ್ತೀಚೆಗೆ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಚಿಕ್ಕ ಮಗು ಆಟ ಆಡ್ಕೊಂಡೆ ಇನ್ನೊಂದು ಮಗುವಿಗೆ ಚಾಕು ಹಾಕಿಬಿಟ್ಟಿತ್ತು. ಇದೆಲ್ಲ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತ ಯಾರು ಬೊಟ್ಟು ಮಾಡಿ ತೋರಿಸೋದಿಲ್ಲ. ಆದರೆ ಪದೇ ಪದೇ ರೌಡಿ ಎಲಿಮೆಂಟ್ಸ್ನಲ್ಲಿ ಭಾಗಿಯಾಗಿ ಗ್ಯಾಂಗ್ಗಳನ್ನು ಕಟ್ಕೊಂಡು ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಹೊಡೆದಾಡ್ತಾರೆ. ಅದು ಒಮ್ಮೆ ಅಲ್ಲ, ಪದೇ ಪದೇ ಇದು ರಿಪೀಟ್ ಆಗ್ತಿದೆ ಅಂತಂದರೆ ಇದಕ್ಕೆ ಪೊಲೀಸರ ಲೂಪ್ ಹೋಲ್ಸ್ಗಳು ಕೂಡ ಕಾರಣ ಆಗಿರ್ತದೆ. ಅವನ್ಯಾರೋ ಜಾಧವ್, ಇವನ್ಯಾರೋ ದಾವೂದು, ಇವರಿಬ್ಬರದು ಗ್ಯಾಂಗ್ಗಳು. ಇವರು ಪ್ರತಿಷ್ಠೆಗೆ ಇಲ್ಲಿ ಬೇರೆಯವರ ಮನೆ ಮಕ್ಕಳು ಹೆಣ ಆಗ್ತಾ ಇದ್ದಾರೆ. ಇವ್ರನ್ನೆಲ್ಲ ಸರಿಯಾಗಿ ಹದ್ದುಬಸ್ತಿನಲ್ಲಿ ಇಟ್ಟರೆ ಇವರ ಹಿಂದೆ ಅಣ್ಣ ಭಯ ಅನ್ಕೊಂಡು ಓಡಾಡೋ ಹುಡುಗರು ಕೂಡ ಹತೋಟಿಯಲ್ಲಿರ್ತವೆ. ಇಲ್ಲಾಂದರೆ ಅವರು ನಾಳೆ ನಾನು ಕೂಡ ಡಾನ್ ಆಗ್ತೀನಿ ಅಂತ ಮೆರೆದಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ನನಗಂತೂ ಕಮಿಷನರ್ ಎನ್ ಶಶಿಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ. ಈ ಕೇಸ್ನಲ್ಲಿ ಬೆಂಡಿಗೇರಿ ಸಾಹೇಬ ಅಂತ ಯಾರೋ ಪೊಲೀಸರ ಮೇಲೇ ಕರ್ತವ್ಯ ಲೋಪದ ಅಪವಾದ ಕೇಳಿಬಂದಿದೆ. ಕಮಿಷನರ್ ಸಾಹೇಬರು ಈ ಅಪವಾದದ ಕಡೆಗೂ ಬೆಳಕು ಚೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.